ಹಲೋ ಫ್ರೆಂಡ್ಸ್, ನಾವಿಂದು ಬೆಳ್ಳುಳ್ಳಿ ಮೊಟ್ಟೆಯನ್ನು ಬಳಸಿ ಆಂಧ್ರ ಸ್ಟೈಲ್ನಲ್ಲಿ ಬಹಳ ರುಚಿಕರವಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಜೀರಿಗೆ, ಕಾಳು ಮೆಣಸು, 4 ಲವಂಗ, 2 ಏಲಕ್ಕಿಯನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಮತ್ತು ಅದೇ ಮಿಕ್ಸಿ ಜಾರ್ಗೆ 2 ದೊಡ್ಡ ಸೈಜಿನ ಬೆಳ್ಳುಳ್ಳಿ, 2 ಸ್ಪೂನು ಅಚ್ಕಾರದ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿ ಈ ರೀತಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಒಂದು ಪಾನ್ಗೆ ಸಾಕಷ್ಟು ಎಣ್ಣೆಯನ್ನು ಸೇರಿಸಿ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, 2 ಒಣಮೆಣಸು, ಸಣ್ಣಗೆ ಹೆಚ್ಚಿದಂತಹ ಹಸಿಮೆಣಸು, ಸ್ವಲ್ಪ ಕರಿಬೇವನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು 6 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಸಪ್ರೇಟಾಗಿ 6 ಮೊಟ್ಟೆಯನ್ನು ಒಡೆದು ಪಕ್ಕದಲ್ಲೇ ಸೇರಿಸ್ಕೋಬೇಕು. ಆನಂತರ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸಿಂಪಡಿಸಿ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯಕ್ಕೆ ಬಿಡಬೇಕು. ನೋಡಿ, ಬೆಂದಿದೆ. ಈಗ 1 ಸ್ಪೂನ್ನ ಸಹಾಯದಿಂದ ಮೊಟ್ಟೆಯನ್ನು ಈ ರೀತಿ ಕಟ್ ಮಾಡಿ ಮತ್ತೆ ತಿರುವು ಹಾಕಿ 2 ಬದಿಯಲ್ಲೂ ಕೂಡ ಮೊಟ್ಟೆ ಬೇಯಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮೊಟ್ಟೆಯನ್ನು 2 ಬದಿಯಲ್ಲೂ ಬೇಯಿಸಿದ್ದೀನಿ. ಬೆಂದ ನಂತರ ಮತ್ತೆ ಸಣ್ಣ ಸಣ್ಣ ಪುಡಿಗಳಾಗಿ ಮಾಡಿಕೊಂಡು ಒಂದು ಬದಿಯಲ್ಲಿ ಪಾನ್ನ ಒಂದು ಬದಿಯಲ್ಲಿ ಮೊಟ್ಟೆನೆಲ್ಲ ಇಟ್ಕೋಬೇಕು. ಎಣ್ಣೆ ಇರುವಂಥ ಜಾಗದಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ ನಂತರ ಮತ್ತೆ ಮೊಟ್ಟೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಮತ್ತು ಮೊಟ್ಟೆ 2 ಮಿಕ್ಸ್ ಆಗಬೇಕು. ಆ ರೀತಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಬೆಳ್ಳುಳ್ಳಿ ಶುಂಠಿ ವಾಸನೆ ಎಲ್ಲ ಹೋಗಿ ರುಚಿಕರವಾದಂಥ ಬೆಳ್ಳುಳ್ಳಿ ಮೊಟ್ಟೆ ರೆಸಿಪಿ ಸಿದ್ಧವಾಗಿದೆ. ಈಗ ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡಿರುವಂತಹ ಬೆಳ್ಳುಳ್ಳಿ ಮೊಟ್ಟೆ ಮಸಾಲೆಯನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ನಾವು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಬಹಳ ಅದ್ಭುತವಾಗಿರುತ್ತೆ. ಈ ಚಳಿಯಲ್ಲಿ ಕೆಮ್ಮು ನೆಗಡಿ ಇದ್ದವರಿಗೆ ಒಳ್ಳೆಯ ಅದ್ಭುತವಾದ ರೆಸಿಪಿ ಇದಾಗಿದೆ. ನೀವು ಟ್ರೈ ಮಾಡ್ತೀರಲ್ವಾ ಫ್ರೆಂಡ್ಸ್?